ಗುರುಗಳೇ, ಮನೆ, ಮಡದಿ, ಮಕ್ಕಳು, ಮನಸ್ಸು, ಮಾತು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇತ್ತು ಅಂತ ಹೇಳಿದ್ರೆ ಸಮೃದ್ಧವಾದ ಜೀವನ ಅಂತ ಕರಿಬೋದು. ಆದರೆ ಇದೆಲ್ಲ ಆಗಬೇಕು ಅಂದರೆ ಆರ್ಥಿಕ ಸಹಾಯ ಅನ್ನೋದು ಇರಲೇಬೇಕು. ಒಂದ ಉದ್ದಿಮೆ ಇಲ್ಲ ಉದ್ಯೋಗ. ಬಹುತೇಕ ಜನ ನನಗೂ ಸರ್ಕಾರಿ ಉದ್ಯೋಗ ಸಿಗಲಿ, ಚೆನ್ನಾಗಾಗತ್ತೆ ಬದುಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ. ಬಹುತೇಕ ಕೆಲವೊಬ್ಬರಲ್ಲಿ ಆಗೋದೇ ಇಲ್ಲ, ಹತಾಶರಾಗ್ಬಿಡ್ತಾರೆ. ಹಾಗಾಗಿ ಯಾವ ದೋಷದಿಂದ ಉದ್ಯೋಗ ಅನ್ನೋದು ವಿಳಂಬ ಆಗುತ್ತೆ, ಸಿಗೋದಿಲ್ಲ? ಮೊದಲನೇದಾಗಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಉದ್ಯೋಗ ಅನ್ನುವಂಥದ್ದು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸುವುದಕ್ಕೋಸ್ಕರ ಉದ್ಯೋಗ ಅನ್ನುವಂಥದ್ದು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಮತ್ತು ಉದ್ಯೋಗ ಅನ್ನುವಂಥದ್ದು ನಮ್ಮ ಶಿಸ್ತನ್ನು, ನಮ್ಮ ಮನೆಯ ಕುಟುಂಬದ ಮತ್ತು ನಮ್ಮ ಜೀವನದ ಏಳಿಗೆಯನ್ನು ಬದಲಾಯಿಸುವಂತಹ ಒಂದು ಮಾರ್ಗದರ್ಶಿ ಅನ್ನುವಂಥದ್ದು ಹೇಳ್ಕೋಬಹುದು. ನಿಜ. ಹೀಗೆ ಉದ್ಯೋಗದಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಮುಖ್ಯವಾಗಿ ಬಿಸ್ನೆಸ್ ಮಾಡುವಂಥದ್ದಾಗಲಿ, ಉದ್ಯೋಗ ಮಾಡುವಂಥದ್ದಾಗಲಿ, ಅದು ಸಣ್ಣದಾಗಲಿ ದೊಡ್ಡದಾಗಲಿ, ಮತ್ತು ಕಮರ್ಷಿಯಲ್ ಆಗಲಿ ಅಥವಾ ಗೌರ್ಮೆಂಟ್ ಉದ್ಯೋಗ ಜಾಬದಲ್ಲಾಗಲಿ, ಪ್ರೈವೇಟ್ನಲ್ಲಾಗಲಿ, ಸರ್ಕಾರಿ ಕೆಲಸನೇ ಬೇಕು ಅನ್ನುವಂಥದ್ದು ವಿದ್ಯಾಭ್ಯಾಸದಲ್ಲಿ ಮಾಡುವಂಥವರು. ವಿದ್ಯಾಭ್ಯಾಸದಲ್ಲಿ ಮುಖ್ಯವಾಗಿ ನಾವು ಗ್ರ್ಯಾಜುಯೇಟೆಡ್ ಮಾಡಿ ಮುಗಿಸಿ ಉದ್ಯೋಗವನ್ನು ಹುಡುಕಿ ಮತ್ತು ವಿಳಂಬ ಆಗ್ತಾ ಇರುವಂಥದ್ದು ಹೇಗೆ, ಏನಕ್ಕೆ ವಿಳಂಬ ಆಗ್ತಾ ಇದೆ, ಸರ್ಟಿಫಿಕೇಟ್ ಮಾಡಿಟ್ಕೊಂಡು ನಾವು ಉದ್ಯೋಗಕ್ಕೋಸ್ಕರ ವರ್ಷಾನುಗಟ್ಟಲೆ ಅಲಿಯುವಂತಹ ಕೆಲಸ ಕಾರ್ಯಗಳಿಗೋಸ್ಕರ ತುಂಬ ವಿಳಂಬ ಆಗುವಂಥದ್ದು ಮುಖ್ಯವಾದ ಮೂಲ ಕಾರಣ ನಮಗೆ ಯೋಗ ಅನ್ನುವಂಥದ್ದು ಇರಬೇಕು. ಯೋಗ, ಆ ಯೋಗ ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ? ಪೂರ್ವಜನ್ಮದ ಕರ್ಮದಿಂದ ಬರುತ್ತಾ, ಅಥವಾ ನಾವು ಮಾಡಿರುವಂತಹ ಕ್ವಾಲಿಫಿಕೇಶನ್ ಎಷ್ಟೇ ಇದ್ರೂ ಕೂಡ ನಮಗೆ ಉನ್ನತವಾದ ಶಿಕ್ಷಣದಿಂದಲ ಉದ್ಯೋಗ ತನಗೆ ತಾನೇ ಹುಡುಕೋ ಬರುವಂಥದ್ದು. ಕೆಲವರಿಗೆ ಎಷ್ಟೇ ವರ್ಷಗಳು ಕಳೆದಾದ ನಂತರನೂ ಕೂಡ ಉದ್ಯೋಗ ಅನ್ನುವಂಥದ್ದು ಸಿಗೋದೇ ಇಲ್ಲ. ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಉದ್ಯೋಗ ಅನ್ನುವಂಥದ್ದು ನಮ್ಮ ಸ್ವಯಂ ನಿರ್ಧಾರ. ಯಾವ ಫೀಲ್ಡ್ನಲ್ಲಿ ಬೇಕು, ನಮಗೆ ಹೇಗೆ ಬೇಕು, ಯಾವುದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ, ನಮ್ಮ ಇಷ್ಟ ಕಷ್ಟಗಳಿಗೋಸ್ಕರ, ನಮ್ಮ ವ್ಯವಹಾರಿಗಳಿಗೋಸ್ಕರ ಯಾವುದ್ರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅನ್ನುವಂಥದ್ದು ಉದ್ಯೋಗ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಅನ್ನೋದಿರುತ್ತೆ. ಮೊದಲನೇ ಮಾತು ಹೇಳಿದೆ, ಯೋಗ ಅನ್ನುವಂಥದ್ದು ಇದ್ದಾಗ ನಾವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀವೋ ಅದರಲ್ಲಿ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತೀವಿ. ಹೇಗೆ ನಮಗೆ ಯೋಗ ಅನ್ನುವಂಥದ್ದು ದಕ್ಕುತ್ತೆ? ನಮ್ಮ ಜನ್ಮ ಲಗ್ನದಿಂದ, ಜನ್ಮ ರಾಶಿಯಿಂದ, ಜನ್ಮ ಕುಂಡಲಿಯಿಂದ ಮತ್ತು ಜನ್ಮ ನಕ್ಷತ್ರದಿಂದ ನಮಗೆ ಉದ್ಯೋಗ ಹೇಗೆ ಲಭಿಸುತ್ತೆ ಅನ್ನುವಂಥದ್ದು. ಉದ್ಯೋಗ ಮೀನ್ಸ್ ಹಣಕಾಸಿನ ಸಂಬಂಧಪಟ್ಟುವಂಥದ್ದು. ಆರ್ಥಿಕವಾಗಿ ಹೇಗೆ ನಾವು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದು. ಉದ್ಯೋಗ ಅನ್ನುವಂಥದ್ದು ನಮಗೆ ಶುಕ್ರನ ಅಧಿಪತಿ, ಗುರುವಿನ ಆಜ್ಞೆ. ಗುರುವಿನ ಆಜ್ಞೆ ಮತ್ತು ಶುಕ್ರನ ಅಧಿಪತಿಯಿಂದ ನಾವು ಜಾತಕದ ಆಧಾರದ ಮೇಲೆ ಯಾವ ವಯಸ್ಸಿಗೆ ಉದ್ಯೋಗ ಸಿಗುತ್ತೆ, ಯಾವ ಫೀಲ್ಡ್ನಲ್ಲಿ ಸಿಗುತ್ತೆ, ಮತ್ತು ಹೇಗೆ ನಾವು ಆ ಉದ್ಯೋಗವನ್ನು ಉದ್ಯೋಗ ವಿಳಂಬ ಆಗ್ತಾ ಇದೆ ಅದನ್ನು ಹೇಗೆ ಪಡ್ಕೋಬೇಕು. ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಖಾಸಗಿ ಉದ್ಯೋಗ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಯಾವ ರೂಪದಲ್ಲಿ ನಾವು ಅದನ್ನು ಸಕ್ಸಸ್ ಮಾಡ್ಕೋಬಹುದು ಅನ್ನುವಂಥದ್ದು ಸುಲಭ ಮಾರ್ಗದಲ್ಲಿ ಜಾತಕದಲ್ಲಿ ಜ್ಯೋತಿಷ್ಯನ ಆಧಾರದ ಮೇಲೆ ತಿಳಿಸ್ಕೊಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.